ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ಡೈಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ವ್ಲಾಗು. ಸೊ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕಾರಣ ಏನು ಅಂತ ನಾನು ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಹಾಗಿದ್ರೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಒಂದು ರೆಮಿಡಿನ ತೋರಿಸ್ತಾ ಇದ್ದೀನಿ. ಸೊ ಇದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಜಸ್ಟ್ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾನು ಸ್ಕಿನ್ ಕೇರ್ನ ಮಾಡ್ಕೋತಾ ಇದ್ದೀನಿ. ಸೊ ಏನಿಲ್ಲ, ಮನೆಯಲ್ಲೇ ಬಳಸುವಂಥ ಕಡಲೆ ಹಿಟ್ಟು, ಮೊಸರು ಮತ್ತು ಸ್ವಲ್ಪ ಅರಿಶಿನ. ಸೊ ಇದನ್ನು ಮೂರನ್ನು ಮಿಕ್ಸ್ ಮಾಡಿಕೊಂಡು ಇವತ್ತು ನಾನು ಫೇಸ್ ಪ್ಯಾಕ್ನ ಹಾಕೋತಾ ಇದ್ದೀನಿ. ಸೊ ಏನಂದರೆ ಮೊಸರು ತುಂಬಾ ಸ್ಕಿನ್ನಿಗೆ ತುಂಬಾ ಗ್ಲೋ ಕೊಡುತ್ತೆ. ಸೊ ಹಾಗೆ ನಮಗೆ ಏನಾದರೂ ಸ್ಕ್ರಬ್ ರೀತಿ ಬಳಸ್ಕೋಬೇಕು ಅಂದರೆ ಕಡಲೆ ಹಿಟ್ಟು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ನಲ್ಲಿ ಟ್ಯಾನ್ ಆಗ್ಬೋದು, ಮತ್ತು ಅಲ್ಲಲ್ಲೇ ಇರುವಂಥ ಕಪ್ಪು ಕಲೆಗಳು ಮತ್ತು ಮುಖದಲ್ಲಿ ಕಾಣುವಂಥ ರಂಧ್ರಗಳು, ಸೊ ಇದನ್ನೆಲ್ಲ ಅದು ಕ್ಲಿಯರ್ ಮಾಡ್ತಾ ಹೋಗುತ್ತೆ. ವೀಕ್ಲಿ ಒಂದು 2-3 ಡೇಸ್ ನೀವು ಹಚ್ಕೊಳ್ತಾ ಬಂದರೆ ಸೊ ನಿಮ್ಮ ಫೇಸು ತುಂಬಾ ಕ್ಲಿಯರ್ ಆಗುತ್ತೆ. ಹಾಗೆ ನಿಮ್ಮ ಮುಖದಲ್ಲಿ ಪಿಂಪಲ್ಸ್, ಕಲೆಗಳು ಅದೆಲ್ಲ ಏನಿದ್ರೂ ಬೇಗ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಮುಖ ಫುಲ್ಲು ಶೈನಿಯಾಗಿ ಬರುತ್ತೆ, ಏಕೆಂದರೆ ನಾವು ಮೊಸರು ಬಳಸಿರೋದ್ರಿಂದ ತುಂಬಾ ಚೆನ್ನಾಗಿ ಸ್ಕಿನ್ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಬೇರೆ ಯಾವುದನ್ನು ಕೂಡ ಜಾಸ್ತಿ ಏನೂ ಬಳಸಿಲ್ಲ. ಜಸ್ಟ್ ಮೊಸರು ಮತ್ತು ಸ್ವಲ್ಪ ಅರಿಶಿನ ಮತ್ತು ಕಡಲೆ ಹಿಟ್ಟು. ಸೊ ಅರಿಶಿನ ಹೇಳಬೇಕು ಅಂದರೆ ಆ್ಯಂಟಿಬಯೋಟಿಕ್ಕು. ಸೊ ನಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಪಿಂಪಲ್ಸ್ ಇದ್ದರೂ, ಸೊ ಏನೇ ಇದ್ದರೂ ಕೂಡ ಅದಕ್ಕೆ ಆ್ಯಂಟಿಬಯೋಟಿಕ್ ಆಗಿ ಅರಿಶಿನ ಅನ್ನೋದು ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಅರಿಶಿನ ಹಾಕೋತಾ ಇದ್ದೀನಿ. ಸೊ ನಾನು ಸಾಮಾನ್ಯವಾಗಿ ಅಡುಗೆಗೆ ಬಳಸುವಂಥ ಅರಿಶಿಣನೇ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ತುಂಬ ಮುಖದಲ್ಲಿ ಪಿಂಪಲ್ಸ್ ಇತ್ತು, ಅಡುಗೆ ಅರಿಶಿನ ಬೇಡ ಅನ್ನೋದಾದರೆ ಸೊ ನಾರ್ಮಲ್ ಇದನ್ನೇ ಬಳಸ್ಬೋದು. ಸೊ ಅದಕ್ಕೆ ಫೇಸ್ಗೆ ಅಂತಲೇ ಒಂದು ಅರಿಶಿನ ಬರುತ್ತೆ, ಗಂಧಿಗೆ ಅಂಗಡಿಲಿ ಸಿಗುತ್ತೆ. ಸೊ ಅದನ್ನು ತಂದು ಬಳಸ್ಕೋಬೋದು. ಸೊ ಹಾಗೆಯೇ ಇದನ್ನು ಫೇಸ್ ಪ್ಯಾಕ್ ಹಾಕ್ಕೊಂಡ್ಮೇಲೆ ಒಂದು 10-15 ನಿಮಿಷ ಅದು ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಸೊ ಡ್ರೈ ಆಗೋಕ್ಕೆ ನಮಗೆ ಸುಮಾರು ಒಂದು 15 ಮಿನಿಟ್ಸ್ ಆದರೂ ಟೈಮ್ ಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಫೇಸು. ಸೊ ಅದೆಲ್ಲ ಆದಮೇಲೆ 15-20 ನಿಮಿಷ ನಾನು ಅದನ್ನು ಬಿಟ್ಟಿದ್ದು ಆನಂತರ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಈಗ ದೇವ್ರ ಮನೆ ಕ್ಲೀನಿಂಗ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ದೇವ್ರ ಮನೆನ ಹೇಗೆ ಡೀಪ್ ಕ್ಲೀನಿಂಗ್ ಮಾಡ್ಕೋತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಮತ್ತು ಏನಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಲಾಸ್ಟು 2 ವಿಡಿಯೋಗಳಲ್ಲಿ ನಾನು ಮನೆ ಕ್ಲೀನ್ ಮಾಡಿದ್ದು, ಕಿಚನ್ ಡೀಪ್ ಕ್ಲೀನ್ ಮಾಡಿದ್ದು ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ದೇವ್ರ ಮನೇನ ಕ್ಲೀನ್ ಮಾಡ್ಕೋತಾ ಇರೋದು. ಸೊ ದೇವ್ರ ಮನೆಯೂ ಕೂಡ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ವಿಷಯ ಎಷ್ಟೇ ನಾನು ಲಾಸ್ಟ್ 2 ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಓಂ ಶಕ್ತಿ ಮಾಲೆ ಹಾಕಿಸ್ಕೋಬೇಕು, ಮತ್ತು ಹಬ್ಬ ಇದೆ, ಜಾತ್ರೆ ಇದೆ ಅಂತಲೂ ಕೂಡ ಹೇಳಿದ್ದೀನಿ. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ದೇವ್ರ ಮನೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ದೇವ್ರ ಮನೆಗೆ ಹೋಗಿ ನಾವು ಕಳಸ ತೆಗಿಯೋಕ್ಕೆ ಮುಂಚೆ ನಮ್ಮ ಒಂದು ಕಳಸ ತೆಗಿತಾ ಇದ್ದೀನಿ ಅಂತ ದೇವ್ರ ಹತ್ರ ಬೇಡಿಕೊಂಡು ಸೊ ಕಳಸನ ನಾವು ತೆಗಿಬೇಕಾಗತ್ತೆ. ಸೊ ನಾವು ನಾರ್ಮಲಾಗಿ ಪೂಜೆ ಮಾಡುವಾಗ ಹೇಗೆ ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ತೀವೋ, ಸೊ ಹಾಗೆ ಕಳಸನ ತೆಗಿಬೇಕಾದ್ರೆ ಅರಿಶಿನ ಕುಂಕುಮ ತೊಗೊಂಡು ಕಳಸನ ಕದಲಿಸ್ತಾ ಇದ್ದೀನಿ ತಾಯಿ ಅಂಥೇಳಿ ದೇವ್ರ ಹತ್ರ ಬೇಡಿಕೊಂಡು ಆನಂತರ ನಾವು ಕಳಸನ ಕದಲಿಸ್ಬೇಕಾಗತ್ತೆ. ಸೊ ಅದೇ ಥರ ಮಾಡಿ ಈಗ ಡೀಪ್ ಕ್ಲೀನಿಂಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ದೇವ್ರ ಮನೆ ಪಾತ್ರೆನೆಲ್ಲ ಒಂದಕ್ಕೆ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಹಾಗೆ ನನ್ನ ಮಗನೂ ಇದ್ದ, ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ಸೊ ಈ ವಿಡಿಯೋ ಬಂದು ಆ್ಯಕ್ಚುಲಿ ಸಂಡೇ ವ್ಲಾಗ್ ಅಂತ ಅನ್ಕೋತೀನಿ. ಸಂಡೇ ನಾನು ಡೀಪ್ ಕ್ಲೀನಿಂಗ್ ಅನ್ನೋದನ್ನೆಲ್ಲ ಮಾಡಿದ್ದು. ಸೊ ಅವತ್ತೇ ವಿಡಿಯೋನ ರೆಕಾರ್ಡ್ ಮಾಡಿದ್ದು. ಸೊ ನನ್ನ ಮಗನೂ ಇದ್ದಿದ್ದ ಕಾರಣ ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಆವಾಗಲೇ ತೆಗ್ದಿಟ್ಟಂಥ ಜೋಳಿಗೆ ಏನಿದೆ, ಸೊ ಅದು ನಮ್ಮ ಮನೆ ದೇವ್ರಿಗೆ ಇಡುವಂಥದ್ದು ಜೋಳಿಗೆ. ಸೊ ಅದನ್ನು ಕೂಡ ಎಲ್ಲ ವಾಶ್ ಮಾಡಬೇಕಿತ್ತು. ಸೊ ಹಾಗಾಗಿ ಎಲ್ಲದನ್ನು ಕೂಡ ತೆಗೆದಿಟ್ಕೊಂಡೆ. ಎಲ್ಲನೂ
ದೇವ್ರ ಮನೆ ಪಾತ್ರೆ ಸಾಮಾನು ಎಲ್ಲನೂ ಕೂಡ ತೆಗ್ದಿಟ್ಟು ಕಳಸ ಎಲ್ಲನೂ ತೆಗ್ದಿಟ್ಟು ಈಗ ಅಡುಗೆ ಮನೆ ಸಾರಿ ದೇವ್ರ ಮನೆ ಗೋಡೆಗಳನ್ನೆಲ್ಲ ನೀರಲ್ಲಿ ಒರೆಸ್ಕೊತಾ ಇದ್ದೀನಿ. ಸೊ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸೋಪ್ ಆಯಿಲು ಮತ್ತು ಸ್ವಲ್ಪ ಸೋಪ್ ಪುಡಿ ಏನಾದರೂ ಒಂದು ಹಾಕ್ಕೊಂಡು ಒರೆಸ್ಕೊತೀನಿ. ಸೊ ರೋಸ್ ವಾಟರು ಮತ್ತು ಲಿಕ್ವಿಡ್ ಸೋಪ್ ಲಿಕ್ವಿಡ್ ಬರುತ್ತಲ್ವ, ಸೊ ಅದನ್ನು ಹಾಕ್ಕೊಂಡು ನೀರಿಗೆ ಒರೆಸ್ಕೊತೀನಿ. ಗೋಡೆಗಳೇನೆಂದರೆ ತುಂಬಾ ಬ್ಲ್ಯಾಕ್ ಆಗಿರುತ್ತೆ, ಏಕೆಂದರೆ ನಾವು ಕರ್ಪೂರ ಗಂಧದ ಕಡ್ಡಿ ಎಲ್ಲ ಹಚ್ಚಿರ್ತೀವಲ್ವ. ಸೊ ಗೋಡೆಗಳೆಲ್ಲ ತುಂಬ ಬ್ಲ್ಯಾಕ್ ಆಗಿರುತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಎರಡೆರಡು ಸಲ ಅದನ್ನು ನೀರೆಲ್ಲ ಚೇಂಜ್ ಮಾಡಿಕೊಂಡು ಒರೆಸ್ಕೊಂಡಿದ್ದಾಯಿತು. ಸೊ ಅದಾದಮೇಲೆ ಈಗ ಡೋರ್ಸ್ ಎಲ್ಲ ಏನಿದೆ, ಸೊ ಡೋರ್ಸನ್ನು ಕೂಡ ಹಾಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಡೋರ್ಸನ್ನು ಎಲ್ಲ ಫುಲ್ ಆಲ್ಮೋಸ್ಟ್ ನಾನು ಫುಲ್ಲು ಡೀಪ್ ಕ್ಲೀನಿಂಗ್ ಥರನೇ ಮಾಡಿಕೊಂಡೆ. ಏಕೆಂದರೆ ಹಬ್ಬಗಳಲ್ಲಿ ಅಂದರೆ ಜನವರಿ ತಿಂಗಳದ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಡೀಪ್ ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ನಾನು ಫೋಟೋ ಎಲ್ಲ ಏನೂ ತೆಗ್ದಿಲ್ಲ. ಸೊ ಏಕೆಂದರೆ ಫೋಟೋನ ಗಮ್ ಹಾಕಿ ಅಂಟಿಸಿದ್ದಾರೆ ನಮ್ಮ ಮನೇಲಿ. ಸೊ ಅದು ಫೋಟೋ ನಾನು ಮತ್ತೆ ಬಿಚ್ಚಿ ಮತ್ತೆ ಹಾಕೋದು ಅದು ಯಾಕೋ ಸರಿ ಬರಲ್ಲ ಅಂತ ಅನ್ನಿಸ್ತು. ಸೊ ಯಾಕೆಂದರೆ ದೇವ್ರ ವಿಷಯದಲ್ಲಿ ನಾವು ಜಾಸ್ತಿ ಇದು ಮಾಡ್ಕೊಳ್ಳೋ ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು. ಏಕೆಂದರೆ ಒಂದು ಇದೇನಿದೆ ಏನಂತಾರೆ, ಸೊ ಅದು ಗಮ್ ಬರುತ್ತೆ. ಸೊ ಗಮ್ ಹೆಸ್ರು ನನಗೆ ಬರ್ತಾ ಇಲ್ಲ. ಅದು ಒಂಥರ ಬ್ಲ್ಯಾಕ್ ಕಲರು ಇರುತ್ತೆ ಮತ್ತು ಒಂಥರ ವೈಟ್ ಕಲರು ಇರುತ್ತೆ. ಸೊ ಆ ರೀತಿ ಅದೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅಂಟಿಸಿರ್ತಾರೆ. ಸೊ ಅಂಟಿಸ್ಬಿಟ್ಟು ಆ ಫೋಟೋನ ಫಿಕ್ಸ್ ಮಾಡಿರೋದು. ಸೊ ಹಾಗಾಗಿ ಆ ಫೋಟೋ ತುಂಬ ಫಿಟ್ಟಾಗಿ ಕೂತ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಆ ಫೋಟೋನ ನಾನು ತೆಗಿಯೋಕ್ಕಾಗಲಿಲ್ಲ, ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಅದ್ರ ಹೆಸರು ಗಮ್ ಹೆಸರು ನನಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ಅದನ್ನು ಫೋಟೋ ತೆಗೆದೆ. ಫೋಟೋ ಕೆಳಗೆಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡೆ, ಅಂದರೆ ಒರೆಸ್ಕೊಂಡೆ. ಸೊ ಆ ಫೋಟೋ ಅಲ್ಲೇ ಫಿಕ್ಸ್ ಆಗೋಗಿದೆ. ಹಾಗೆ ಇಲ್ಲಿ ಕೆಳಗಡೆ ಇರುವಂಥ ಸಣ್ಣ ಪುಟ್ಟ ಫೋಟೋಗಳು ಮತ್ತು ಇದನ್ನೆಲ್ಲ ಕ್ಲೀನಾಗಿ ನೀರೆಲ್ಲ ಚೇಂಜ್ ಮಾಡಿಕೊಂಡು ಒರೆಸ್ಕೊಂಡಿದ್ದೀನಿ. ಸೊ ನಾನು ಇದನ್ನು ದೇವ್ರ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಮಾರು ಒಂದು 2-3 ಸಲ ನೀರನ್ನು ಚೇಂಜ್ ಮಾಡ್ಕೊಂಡು ಒರೆಸ್ಕೊತೀನಿ. ಏಕೆಂದರೆ ತುಂಬ ಬ್ಲ್ಯಾಕ್ ಇರುತ್ತೆ, ಕರ್ಪೂರ ಎಲ್ಲ ಅಂಟಿಸಿರ್ತೀವಲ್ವ. ಸೊ ಅದೆಲ್ಲ ಹೊಗೆ ಎಲ್ಲ ಹೋಗಿ ಕೂತಿರುತ್ತೆ, ಮತ್ತು ಅದೇ ನೀರಲ್ಲಿ ಒರೆಸ್ಕೊಳ್ತಾ ಹೋದರೆ ಕ್ಲೀನ್ ಆಗಲ್ಲ. ಸೊ ಹಾಗಾಗಿ ಎಲ್ಲದನ್ನು ಒಂದು 2-3 ಸಲ ನೀರನ್ನು ಚೇಂಜ್ ಮಾಡಿಕೊಂಡು ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡೆ. ಸೊ ಹಾಗೆಯೇ ಈಗ ನಾನು ದೇವ್ರ ಮನೆ ಫೋಟೋಗಳಿಗೆ ಬೊಟ್ಟನ್ನು ಇಡ್ತಾ ಇದ್ದೀನಿ. ಸೊ ಅರಿಶಿನ ಕುಂಕುಮನ ಹಚ್ಕೋತಾ ಇದ್ದೀನಿ. ಇಲ್ಲಿ ನಾನು ಗಂಧದಲ್ಲಿ ಆಲ್ಮೋಸ್ಟ್ ನಾನು ಅಂದರೆ ಫೋಟೋಗೆ ಅಲಂಕಾರ ಮಾಡೋದು ಗಂಧ ಮತ್ತು ಕುಂಕುಮದಲ್ಲಿ. ಫಸ್ಟ್ ಆದರೆ ಇದನ್ನು ವಿಭೂತಿ ಬಳಸ್ತಾ ಇದ್ದೆ. ಸೊ ಈಗ ವಿಭೂತಿನ ಬಳಸ್ತಾ ಇಲ್ಲ, ಗಂಧದಲ್ಲೇ ಇಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ, ಫೋಟೋ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಅರಿಶಿನ ಕುಂಕುಮ ಎಲ್ಲ ಇಟ್ಟಾಗ ತುಂಬ ಚೆನ್ನಾಗಿ ಇದು ಕಾಣುತ್ತೆ. ಸೊ ಹಾಗಾಗಿ ನಾನು ಗಂಧದಲ್ಲೇ ಇಟ್ಕೋತೀನಿ. ಸೊ ಗಂಧಿಗೆ ಅಂಗಡೀಲಿ ಸಿಗುತ್ತೆ, ಗಂಧದ ತುಂಡು ಸಿಗುತ್ತೆ, ಅದು ಪೌಡ್ರು ಥರದ್ದು. ಸೊ ಅದನ್ನು ತಂದಿಟ್ಕೊಂಡ್ರೆ ಸಾಕು, ನಾವು ಯಾವ ಟೈಮಲ್ಲಿ ಬೇಕಾದರೂ ಅದನ್ನು ಕಲಿಸ್ಕೊಂಡು ಇಟ್ಕೋಬೋದು. ಸೊ ನೋಡಿ, ಎಲ್ಲ ಫೋಟೋಗಳ್ಗೂ ಈಗ ಇದು ಮಾಡಿದ್ದಾಯಿತು. ಬೊಟ್ಟೆಲ್ಲ ಇಟ್ಟು ಎಲ್ಲ ಜೋಡಿಸ್ಕೊಂಡು ಹಾಗೆ ಕೆಳಗಡೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬರ್ತೀನಿ. ಸೊ ಹಾಗೆ ಈ ರೀತಿ ನಾನು ದೇವ್ರ ಮನೆ ಕೆಲಸ ಹಿಡಿದ್ರೆ ನನಗೆ ಆಲ್ಮೋಸ್ಟು ಸುಮಾರು ಟೈಮ್ ಬೇಕಾಗುತ್ತೆ. ತುಂಬ ಚೆನ್ನಾಗಿ ನಾನೆಲ್ಲ ತುಂಬ ಮನಸ್ಫೂರ್ತಿಯಾಗಿ ನಂಗೆ ಕ್ಲೀನ್ ಮಾಡ್ಕೋತೀನಿ ಅಂದರೆ ಸುಮಾರು ಹೊತ್ತು ನಂಗೆ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಫ್ರೀ ಟೈಮಲ್ಲಿದ್ದಾಗಲೇ ನಾನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಸೊ ಹಾಗೆ ಈಗ ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದಾಯಿತು. ಅದೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ಈಗ ಬಂದು ದೇವ್ರ ಪಾತ್ರೆನೆಲ್ಲ ಸ್ವಲ್ಪ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ದೇವ್ರ ಪಾತ್ರೆನೆಲ್ಲ ವಾಶ್ ಮಾಡ್ಕೊಳ್ಳೋದು ಬಂದು ನಾರ್ಮಲ್ ಮನೇಲಿರುವಂಥ ಹುಣಸೆಹಣ್ಣು ಏನಿದೆ, ಸೊ ಹುಣಸೆಹಣ್ಣು ಮತ್ತು ಸಬೀನನ ಬಳಸ್ಕೊಂಡು ನಾನು ವಾಶ್ ಮಾಡ್ಕೋತೀನಿ. ಯಾಕಂದರೆ ನಾನು ಬೇರೆ ಜೆಲ್ಲಾಗಲಿ ಪೀತಾಂಬರಿ ಪೌಡ್ರಾಗಲಿ ನಾನು ಯಾವುದೇ ರೀತಿ ಬಳಸಲ್ಲ. ಸೊ ಒಂದು ಸ್ಕ್ರಬ್ ಇಟ್ಕೊಂಡಿದ್ದೀನಿ, ಹೊಸ ಸ್ಕ್ರಬ್ಬು. ಸೊ ಆ ಸ್ಕ್ರಬ್ಬಲ್ಲಿ ನನಗೆ ತೀರಾ ಕಲೆ ಎಲ್ಲ ಹೋಗಲ್ಲ ಅಂದರೆ ಆ ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಇಲ್ಲ ನಾನು ಕೈಯಲ್ಲೇ ಉಜ್ಜಬಹುದು ಅನ್ನೋದನ್ನು
ನಾನು ಕೈಯಲ್ಲೇ ಉಜ್ಜಿ ಸಬೀನದಲ್ಲಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊತೀನಿ. ತುಂಬ ಚೆನ್ನಾಗಾಗತ್ತೆ. ಪಾತ್ರೆ ಕೂಡ ಇದು ಸಾರಿ ದೇವ್ರ ಸಾಮಾನು ಕೂಡ ತುಂಬ ಚೆನ್ನಾಗಿ ಶೈನ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ನೀವು ಕಪ್ಪು ಹುಣ್ಸೆಹಣ್ಣು ಸಿಗುತ್ತೆ. ಸೊ ಕಪ್ಪು ಹುಣ್ಸೆಹಣ್ಣಲ್ಲಿ ತುಂಬ ಹುಳಿ ಇರುತ್ತೆ. ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಬೇಗನೆ ಹಿತ್ತಾಳೆ ಪಾತ್ರೆಗಳು ಮತ್ತು ಕಂಚಿನ ಪಾತ್ರೆಗಳು ಎಲ್ಲನೂ ಬೇಗ ನಿಮಗೆ ಚೆನ್ನಾಗಾಗತ್ತೆ, ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ. ಬರೀ ಹುಣಸೆಹಣ್ಣು ಮತ್ತು ಸಬೀನದಲ್ಲಿ ವಾಶ್ ಮಾಡ್ಕೊಂಡಿರೋವಂಥದ್ದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ಹಾಗಾಗಿ ನಿಮಗೆ ತೋರಿಸ್ಬೇಕು ಅಂತಲೇ ಆ ಒಂದು ಇದನ್ನು ನಾನು ತೋರಿಸ್ದೆ ಅಷ್ಟೇ. ಸೊ ಈಗ ಎಲ್ಲದನ್ನು ಕ್ಲೀನಾಗಿ ಹುಣಸೆಹಣ್ಣಿನ ನೀರಲ್ಲಿ ಹುಣಸೆಹಣ್ಣು ಎಲ್ಲದಕ್ಕೂ ಹಾಕ್ಬಿಟ್ಟು ಆನಂತರ ನಾನು ಸಬೀನದಲ್ಲಿ ವಾಶ್ ಮಾಡ್ಕೊತೀನಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವುದೇ ಲಿಕ್ವಿಡ್ ಬೇಕಾಗಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಇದನ್ನೆಲ್ಲ ಬೆಳಗ್ಬಿಟ್ಟು ಕ್ಲೀನಾಗಿ ಇದಕ್ಕೆಲ್ಲ ಬೊಟ್ಟಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ರೆ ನನಗೆ ಬೆಳಗ್ಗೆ ನನಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಸೋಮವಾರ ಹುಣ್ಣಿಮೆ ದಿನ. ಸೊ ಹುಣ್ಣಿಮೆ ದಿನ ಬೇಗ ಪೂಜೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಸೋಮವಾರ ನಾವು ಮನೆ ದೇವ್ರ ಜಾತ್ರೆ ಅಂತ ಹೇಳಿದ್ನಲ್ವ. ಸೊ ಹುಣ್ಣಿಮೆ ದಿನ ನಮ್ಮ ಮನೆ ದೇವ್ರ ಜಾತ್ರೆ ಶುರುವಾಗುತ್ತೆ. ಸೊ ವರ್ಷದ ಮೊದಲ ಹುಣ್ಣಿಮೆಗೆ ನಮ್ಮ ಮನೆ ದೇವ್ರ ಜಾತ್ರೆ ಅವತ್ತಿನ ದಿನ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿ ವರ್ಷವೂ ಅದೇ ರೀತಿ ಆಗೋದ್ರಿಂದ ಈ ವರ್ಷ ನಾವು ಹೋಗಿ ಬರೋಣ, ಮೊದಲನೇ ದಿನವೇ ಹೋಗಿ ಬರೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ. ನಾವು ಪ್ರತಿ ವರ್ಷ ಜಾತ್ರೆ ಸ್ಟಾರ್ಟಾಗಿ 3ನೇ ದಿನಕ್ಕೆ ಹೋಗ್ತಾ ಇದ್ವಿ. ಬಟ್ ಈಗ ಮೊದಲನೇ ದಿನವೇ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ದಕ್ಕೋಸ್ಕರ ಸಂಡೇನೇ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡೆ. ಸೊ ಅದಾದಮೇಲೆ ಮನೆಗೆ ಒಂದು ಪಾರ್ಸಲ್ ಬಂದಿತ್ತು. ಯಜಮಾನ್ರು ಇದನ್ನು ಬುಕ್ ಮಾಡಿದರು ಅಂತ ಹೇಳಿದ್ರು. ಸೊ ಅವ್ರು ಇರಲಿಲ್ಲ. ಸೊ ನಾನೇ ಇದು ಡೆಲಿವರಿ ತೊಗೊಂಡಿದ್ದೆ. ಇದು ಏನಂದರೆ ಶೂ ರ್ಯಾಕ್ ಥರ. ಇದರಲ್ಲಿ ಬಟ್ಟೆಗಳು ಕೂಡ ಜೋಡಿಸ್ಕೋಬೋದು ಮತ್ತು ಶೂ ರ್ಯಾಕ್ ಥರನೂ ಕೂಡ ಮಾಡ್ಕೋಬೋದು. ಸೊ 2 2 ಇನ್ 1 ಇರುತ್ತೆ. ನಮಗೆ ಬಟ್ಟೆಗೆ ಬೇಕಾದರೆ ಬಟ್ಟೆಗೆ ಯೂಸ್ ಮಾಡ್ಕೋಬೋದು ಮತ್ತು ಸ್ಲಿಪ್ಪರ್ ಸ್ಟ್ಯಾಂಡಾಗೂ ಕೂಡ ಯೂಸ್ ಮಾಡ್ಕೋಬೋದು ಅಂತ. ನಾವು ಸ್ಲಿಪ್ಪರ್ ಸ್ಟ್ಯಾಂಡಿಗೆ ಅಂಥೇಳಿ ಇದನ್ನು ತರಿಸಿದ್ದು. ಬಟ್ ಇದನ್ನು ಫಿಕ್ಸ್ ಎಲ್ಲ ಮಾಡಿದ್ಮೇಲೆ ನಮ್ಗನ್ನಿಸ್ತು ಬಟ್ಟೆ ಜೋಡಿಸ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಬಟ್ಟೆ ಜೋಡಿಸ್ಕೊಳ್ಳೋದಕ್ಕಿಂತ ನಮಗೆ ತುಂಬ ಅವಶ್ಯಕತೆ ಇದ್ದಿದ್ದು ಸ್ಲಿಪ್ಪರ್ ಸ್ಟ್ಯಾಂಡು. ಏಕೆಂದರೆ ಮನೆ ಬಾಗಿಲಲ್ಲಿ ತುಂಬಾ ಎಲ್ಲ ಚಪ್ಪಲು ಒಂದೇ ಕಡೆ ಬಿಟ್ಟು ಬಿಟ್ಟು ತುಂಬ ಅಸಹ್ಯವಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ನಮಗೆ ತುಂಬ ಅವಶ್ಯಕತೆ ಇದ್ದಿದ್ದು ಶೂ ರ್ಯಾಕಿಗೆ, ಚಪ್ಪಲಿ ಸ್ಟ್ಯಾಂಡಿಗೆ ಬೇಕಾಗಿದ್ದು. ಸೊ ಹಾಗಾಗಿ ನಾವು ಇದನ್ನು ಚಪ್ಪಲ್ ಸ್ಟ್ಯಾಂಡ್ ಅಂತಲೇ ಯೂಸ್ ಮಾಡ್ಕೊಂಡ್ವಿ. ಸೊ ಇದನ್ನೆಲ್ಲ ಫಿಕ್ಸ್ ಮಾಡಬೇಕು. ಸೊ ಯಜಮಾನ್ರು ಮತ್ತು ಅಷ್ಟರಲ್ಲಿ ಯಜಮಾನ್ರು ಕೂಡ ಬಂದರು. ಅವ್ರು ಬಂದಮೇಲೆ ಇದನ್ನು ಓಪನ್ ಮಾಡಿ ಇದನ್ನು ಸೆಟ್ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಇದು ಫೈನಲ್ 100 ಸಮಥಿಂಗ್ ಏನೋ ಇದೆ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸ್ಲಿಪ್ಪರ್ ಸ್ಟ್ಯಾಂಡಿಗೆ ತುಂಬ ಸೂಟಬಲ್ ಆಗುತ್ತೆ. ಸೊ ಇದು ನಾನು ಹೇಳಿದ್ನಲ್ವ ಮೊದಲೇ, ಸ್ಲಿಪ್ಪರ್ ಸ್ಟ್ಯಾಂಡಿಗಿಂತ ಬಟ್ಟೆ ಇಟ್ಕೊಳ್ಳೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು. ಸೊ ಈ ರೀತಿ ಇದೆ. ಆ ಕಡೆ ಈ ಕಡೆ 2 ಜಿಪ್ ಕೂಡ ಕೊಟ್ಟಿರ್ತಾರೆ ಲಾಕ್ ಮಾಡ್ಕೊಳ್ಳೋದಕ್ಕೆ. ಸೊ ನಮಗೆ ಯಾವಾಗ ಸ್ಲಿಪ್ಪರ್ ಬೇಕು ಅದನ್ನು ತೊಗೊಂಡು ಮತ್ತೆ ಅದೇ ಥರ ಅದನ್ನು ಕ್ಲೋಸ್ ಮಾಡ್ಕೋಬೋದು. ಸೊ ಮೇಲೂ ಕೂಡ ಏನಾದರೂ ಇಟ್ಕೋಬೋದು. 4 ಸ್ಟೆಪ್ಸ್ ಬಂದಿದೆ. ಸೊ 4 ಸ್ಟೆಪ್ಸಲ್ಲಿ ಸುಮಾರು ಒಂದು ಸ್ಟೆಪ್ಪಲ್ಲಿ ಒಂದು 3 ಜೊತೆ ಚಪ್ಪಲ್ ಕೂಡ ಇಡಿಸುತ್ತೆ. ಸೊ ಅದಷ್ಟಾಯಿತು. ಅದನ್ನು ಕೂಡ ಸೆಟ್ ಮಾಡಿದ್ವಿ. ಸೊ ಈಗ ದೇವ್ರ ಮನೆಯೂ ಕೂಡ ಫುಲ್ಲು ಕ್ಲೀನ್ ಆಯಿತು. ಡೀಪ್ ಕ್ಲೀನ್ ಎಲ್ಲ ಆಯಿತು. ಸೊ ದೇವ್ರ ಪಾತ್ರೆಯನ್ನು ಕೂಡ ಎಲ್ಲ ತೊಳೆದು ಎಲ್ಲ ಬೊಟ್ಟೆಲ್ಲ ಇಟ್ಟು ಕ್ಲೀನಾಗಿ ಇಟ್ಬಿಟ್ಟಿದ್ದೀನಿ. ಸೊ ಹಾಗೆ ಅವತ್ತು ಸಂಜೆ ನೈಟು ಡಿನ್ನರ್ಗೆ ಅಡುಗೆ ಮಾಡಬೇಕಲ್ವ. ಸೊ ಮಧ್ಯಾಹ್ನ ಏನೂ ಮಾಡಿರಲಿಲ್ಲ. ಸೊ ಸಂಡೇ ಆಗಿದ್ದರಿಂದ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿತ್ತು. ಬೆಳಿಗ್ಗೆ ಸ್ವಲ್ಪ ಉಪ್ಪಿಟ್ಟೆಲ್ಲ ಮಾಡ್ಕೊಂಡು ತಿಂದಿದ್ವಿ. ಸೊ ಹಾಗಾಗಿ ಇವಾಗ ನೈಟು ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಇತ್ತಗಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ 1 ಈರುಳ್ಳಿ,
ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಕಡಲೆ, ಗಸಗಸೆ ಮತ್ತು ಚಕ್ಕೆ, ಲವಂಗ, ಒಣಮೆಣ್ಸಿನ್ಕಾಯಿ, ಒಂದೇ ಒಂದು ಟೊಮೊಟೊ. ಸೊ ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲನೂ ಹಾಕಿ ಫಸ್ಟಿಗೆ ನಾವು ಫ್ರೈ ಮಾಡ್ಕೊಂಬಿಡಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಮಗೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ಸೊ ಬಾಣಲಿ ತುಂಬ ಕಾದ್ಬಿಟ್ಟಿತ್ತು. ಸೊ ಹಾಗಾಗಿ ತುಂಬ ಹೊಗೆ ಬರ್ತಾ ಇದೆ. ಸೊ ನಾನು ವೀಡಿಯೋ ಮಾಡ್ಕೊಳ್ಳೋಷ್ಟರಲ್ಲಿ ಬಾಣಲಿ ಕಾದೋಗಿತ್ತು. ನಾನು ಹೈ ಫ್ಲೇಮಲ್ಲಿ ಇಟ್ಟಿದ್ದರಿಂದ ಬಾಣಲಿ ತುಂಬ ಬಿಸಿಯಾಗಿತ್ತು. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದನ್ನು ರುಬ್ಕೊಂಡು ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ನೀವು ಹಾಗೆ ಮಾಡ್ಕೋತೀನಿ ಅಂದರೂ ಕೂಡ ಮಾಡ್ಕೋಬೋದು. ಅಂದರೆ ನೀವು ಎಣ್ಣೆಯಲ್ಲಿ ಖಾರ ಏನಿರುತ್ತೆ ಸೊ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸೊ ಹುರ್ಕೊಂಡು ಆನಂತರ ನೀವು ಕಾಳು ಜೊತೆ ಬೇಯೋಕ್ಕೆ ಬಿಡಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟಿಗೆ ಈ ರೀತಿ ಮಾಡ್ಕೊಂಬಿಟ್ರೆ ಟೆನ್ಷನ್ನೇ ಇರಲ್ಲ. ಸೊ ಹಾಗೆ ಇದು ಒಂದು ಅರ್ಧ ಹೋಳಷ್ಟು ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಇತ್ತಲ್ವ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರಿಜ್ಜಲ್ಲಿಡೋದ್ರಿಂದ ಕಾಯಿ ತುರಿಯೋಕ್ಕಾಗಲ್ಲ. ಸೊ ಎಲ್ಲ ಎದ್ಬಿಟ್ಟಿರುತ್ತೆ. ಅದನ್ನು ನಾನು ಹಿಡ್ಕೊಂಡು ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಅದನ್ನು ರುಬ್ಕೊಂಡು ಬರೋಣ. ಸೊ ಹಾಗೆ ಈ ಕಡೆ ಒಗ್ಗರಣೆನೂ ಕೂಡ ಹಾಕೋತಾ ಇದ್ದೀನಿ. ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರಿಂದ ಬಾಕ್ಸಿಗೆ ಆಯಿಲ್ ಹಾಕಿರಲಿಲ್ಲ. ಸೊ 5 ಲೀಟರ್ ಕ್ಯಾನ್ ಏನಿತ್ತು ಸೊ ಅದರಲ್ಲೇ ಆಯಿಲ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಂಡು ನಾನು ಇದಕ್ಕೆ ಸಾಸಿವೆ ಎಲ್ಲ ಏನೂ ಹಾಕಲ್ಲ. ಮಸಾಲೆ ಸಾಂಬಾರು ಆಗಿರೋದ್ರಿಂದ ಸಾಸಿವೆ ಎಲ್ಲ ಹಾಕೋದಿಲ್ಲ. ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ. ಸೊ ಅರ್ಧ ಈರುಳ್ಳಿನ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಫ್ರೈ ಮಾಡಿಕೊಂಡು ಇದಕ್ಕೆ ಇದ್ಕಿದ ಬೇಳೆ ಏನಿತ್ತು ಸೊ ಇದ್ಕಿದ ಬೇಳೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಇದ್ಕಿದ ಬೇಳೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ನಮಗೆ ಇದ್ಕಿದ ಬೇಳೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಫೋನ್ನ ಕೈಯಲ್ಲಿ ಇಟ್ಕೊಂಡೇ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಫೋನಿಗೆ ಟ್ರೈಪಾಡೆಲ್ಲ ಸೆಟ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಏಕೆಂದರೆ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಮಧ್ಯಾಹ್ನನೂ ಕೂಡ ಏನೂ ತಿಂದಿರಲಿಲ್ಲ. ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಕೈಯಲ್ಲೇ ಇಟ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಗೆ ತೊಗೋತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಗಂಧ ಥರ ರುಬ್ಕೋಬೇಕು. ಸೊ ಗಂಧ ಥರ ರುಬ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಸಾಲೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಬೇಯೋಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು. ಸೊ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಇದು ಇಡ್ಲಿ, ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಹೇಳಿದ್ನಲ್ವ ತುಂಬ ಹಶ್ವಾಗ್ತಿತ್ತು ನನಗೆ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಎಲ್ಲ ಮಾಡಿ ತುಂಬ ಸ್ಟ್ರೈನ್ ಆಗಿತ್ತು. ಲಾಸ್ಟು 2 ದಿನದಿಂದ ನನಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ಸ್ಟ್ರೈನ್ ಆಗಿತ್ತು. ಮುದ್ದೆ ಎಲ್ಲ ಮಾಡೋಷ್ಟು ಪೇಷನ್ಸ್ ನನಗಿರಲಿಲ್ಲ. ಸೊ ಹಾಗಾಗಿ ರೈಸನ್ನೇ ಮಾಡಿಕೊಂಡೆ. ಸೊ ರೈಸ್ ಮಾಡಿ ಸಾಂಬಾರು ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಒಳ್ಳೊಳ್ಳೆ ವಿಡಿಯೋ ಜೊತೆ, ಒಳ್ಳೊಳ್ಳೆ ವ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.